2, 4, 5. Easy, go. 3, 4. Yes. 5, 6, 7. Yes. Easy 5. Easy 5. 4, 4. Let it come. 3. Go. 2, 2, 2. One more. 6. Yes. Now it's good. Easy, bro. 5. Come on. 6. Give it last 6. 1, 2, 3. Easy. 4. Let it burn. 5. Yep. One more. Yeah. Hi guys, ಇವತ್ತು 10ನೇ ದಿನ and I trained legs today. It was fucking good. ಸಖತ್ತಾಗ್ಬಿತ್ತು ಇವತ್ತು ವರ್ಕೌಟು. ವೆಯ್ಟ್ಸ್ ಇಟ್ ವಾಸ್ ಗುಡ್. 3 sets ಚೆನ್ನಾಗಿ ಮಾಡಿದೆ. ಅರೌಂಡ್ ಆ ವಿಡಿಯೋದಲ್ಲಿ ನೋಡಿದಂಗೆ ಐ ಡಿಡ್ ಫಾರ್ 180 kg 2 sets ಮಾಡಿ 175 kg 1 set ಮಾಡಿದೆ. ದೆನ್ ವೆಂಟ್ ಡೌನ್ ಟು 125 ಆ್ಯಂಡ್ 120 115 ಆಟ ಆಡಿದೆ. ಐ ಡಿಡ್ ಫಾರ್ ಲೈಕ್ ಫಕಿಂಗ್ ಟೋಟಲ್ 100 reps ಮಾಡಿದೆ. ಇಟ್ ವಾಸ್ ಕಂಪ್ಲೀಟ್ಲಿ ಡೀಪ್, ಫುಲ್ ರೇಂಜ್ ಆಫ್ ಮೋಷನ್ ಕೊಟ್ಟು I trained very intense, like my legs were literally shivering. Well, I could have done, ಯಾರು ಜೊತೆಗಿದ್ದಾರೆ, I could have pushed even more, like fewer breaks ತಗೊಂಡು ಇನ್ನೂ ಮಾಡ್ಬೋದಾಗಿತ್ತು, ಬಟ್ ಒಬ್ಬನೇ ಇದರಿಂದ ಸೊ I had to take because, well, fuck. So ಸಿಕ್ಕಾಬಿಟ್ಟೆ ಅನ್ಕಂಡಷ್ಟು ಈಸಿ ಅಲ್ಲ ಲೆಗ್ ಡೇ. We'll just check the pump. I don't know how it looks, but ಪ್ಯಾಂಟ್ ಬಿಚ್ಚಿದ್ದೀನಿ. ವೆಲ್ ಯು ಕಾಂಟ್ ಸಿ ಎನಿ ಕಟ್ಸ್ ಏನು ಕಾಣಲ್ಲ, ಬಟ್ ನನ್ನ ಲೆಗ್ಗಲ್ಲಿ ಡೆವಲಪ್ಮೆಂಟ್ ಆಗಿರೋದು ಸಿ ದಿಸ್ ಪಾರ್ಟ್. ಇನ್ನರ್ ಥೈಸ್ ನನಗೆ ಇರಲಿಲ್ಲ ನಾನು ಬಲ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಟ್ಟಾದಾಗ, ಬಟ್ I've been working good with this and you can see okay, legs are proportionate. ಕಟ್ ಹೋದಾಗ ಐ ಫೀಲ್ ದಿಸ್ ಟೈಮ್ ಒಳ್ಳೆ ಡೆಫಿನೇಷನ್ ತರ್ತೀನಿ ನಾನು. ವೆಲ್ ರೈಟ್ ನಾವು ಇಲ್ಲಿ ಕೂದಲಿದೆ, ಸೊ ಅದಕ್ಕೋಸ್ಕರ ದೇರ್ ವಿಲ್ ನಾಟ್ ಮಚ್ ಬಿ striations visible, but if I actually trim a little more enhanced it will be. So yes, today was really good and ನಾಳೆ ಬೆಳಗ್ಗೆ ಪ್ಯಾಂಟ್ ಹಾಕೊಳ್ಳೋದಿರಲ್ಲ, 18+ ಅಂತ ಹಾಕ್ಬೇಕು ಇದಕ್ಕೆ. ಓಕೆ, ನಾಳೆ ಬೆಳಗ್ಗೆ ಐ ಹ್ಯಾವ್ ಸೆಷನ್ ಬೈ 5:45 ಅನ್ಸುತ್ತೆ, ಎದ್ದೇಳಬೇಕು. ಆ್ಯಂಡ್ ಕ್ಲೈಂಟ್ಸ್ದು ಡಯಟ್ ಮೇಲೆ ಸ್ವಲ್ಪ ವರ್ಕ್ ಮಾಡಬೇಕು. ಬೀನ್ ಪೋಸ್ಟ್ಪೋನಿಂಗ್ ಪ್ರೊಕ್ರಾಸ್ಟಿನೇಟ್ ಎವ್ರಿ ಟೈಮ್. ಸೊ ಆ್ಯಕ್ಚುಲಿ ಅವ್ರಿಗೆ ಸೆಂಡ್ ಮಾಡಬೇಕು, ನಾನು ಮರ್ತ್ಕೊತಾ ಇದ್ದೀನಿ. ಐ ಡೂ ಇಟ್ ನಾವು ರೈಟ್ ಟುಡೇ. ಏನು ಅಂದರೆ ಇವತ್ತು ಯಾವುದೋ ಒಂದು ಏಕಾದಶಿನೋ ಯಾವ ದಶಿನೋ ಗೊತ್ತಿಲ್ಲ. ಐ ವಾಸ್ ಇನ್ ಫಾರ್ ಮನೇಲಿ ಹೇಳಿದ್ರು ಚಿಕನ್ ತಿನ್ಬೇಡ, ಏನೋ ಪೂಜೆ ಮಾಡಿಸ್ತಾ ಇದೀವಿ ಅಂತ. ಸೊ ಐ ಆರ್ಡರ್ಡ್ ಪನ್ನೀರ್. ಐ ಏಟ್ ಅರೌಂಡ್ 600 grams of paneer and 600 grams. And if I heat this, so this is the paneer I use, ಅದು ಲೋ ಫ್ಯಾಟ್ ಪನ್ನೀರ್, ಹೈ ಪ್ರೋಟೀನ್. ಇದರಲ್ಲಿ ಯಾವುದೋ ಒಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ, ಬಟ್ ಸ್ಟಿಲ್ 100 ಗ್ರಾಮ್ಸ್ಗೆ ನಿಮಗೆ ಅರೌಂಡ್ 173 ಕ್ಯಾಲರೀಸ್ ಅಷ್ಟೇ, ಆ್ಯಂಡ್ ಅರೌಂಡ್ 30 grams ಆಫ್ ಪ್ರೋಟೀನ್. ನಾರ್ಮಲ್ ಪನ್ನೀರಲ್ಲಿ ಏನಾಗುತ್ತೆ ಅಂದರೆ, ಸೊ ಯು ಗೆಟ್ ಅರೌಂಡ್ 300 ಕ್ಯಾಲರೀಸ್ ಆ್ಯಂಡ್ ಓನ್ಲಿ 18 grams ಆಫ್ ಪ್ರೋಟೀನ್. ಸೊ ವಿಚ್ ಇಸ್ ಅದಕ್ಕೆ ಇಟ್ ಈಸ್ ರಿಯಲಿ ಗುಡ್. ಆ್ಯಂಡ್ ಐ ಆಲ್ಸೋ ಫೌಂಡ್ ಔಟ್ ದಟ್ ಇದು ತುಂಬ ಎಕ್ಸ್ಪೆನ್ಸಿವ್, ಬಟ್ ದೇರ್ಸ್ ಆ್ಯಪ್ ಝೆಪ್ಟೋ ಅಲ್ಲಿ ಇದು ಕಮ್ಮಿಗೆ ಸಿಗುತ್ತಂತೆ. ವೆಲ್, ಒನ್ ಆಫ್ ಮೈ ಕ್ಲೈಂಟ್ ಇನ್ಫಾರ್ಮ್ಡ್, ಇಫ್ ಐ ಬೈ 1000 rupeesಗೆ ಬೈ ಮಾಡಿದ್ರೆ ಐ ಗೆಟ್ ಇಟ್ ಫಾರ್ 80 rupees. ಅಲ್ಲಿ ಏನೋ ಒಂದಿದೆ ಅದರಲ್ಲಿ, ಸೊ ಐ ಗೆಟ್ ಇಟ್ ಫಾರ್ 80. ಸೊ ದಿಸ್ ವೀಕ್ ಐ ಆಮ್ ಪ್ಲಾನಿಂಗ್ ಟು ಗೋ ಫಾರ್ ಆಲ್ ಪನೀರ್
ಆ್ಯಂಡ್ ಡಯಟಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಬೇಕಂತ ಇದ್ದೀನಿ. ಸೊ ಆನ್ ದ ಡೇಸ್ ಐ ಡೂ ಬಿಗರ್ ಮಸಲ್ಸ್ ಲೈಕ್ ಲೆಗ್ಸ್, ಬ್ಯಾಕ್, ಚೆಸ್ಟ್. ಐ ವಿಲ್ ಟ್ರೈ ಟು ಗೋ ಆನ್ ಕಾರ್ಬ್ಸ್. ಐ ಈಟ್ ಗುಡ್ ಕಾರ್ಬ್ಸ್ ಲೈಕ್ ದಟ್ ಈಸ್ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಆ್ಯಂಡ್ ಫ್ರೈಡೇ. ಲೆಗ್, ಬ್ಯಾಕ್, ಚೆಸ್ಟ್, ಲೆಗ್ಸ್ ಆ ದಿನ ಕಂಪ್ಲೀಟ್ ಕಾರ್ಬ್ಸ್ ತಿಂತೀನಿ. ಲೈಕ್ ಐ ಈಟ್ ಗುಡ್ ಕಾರ್ಬ್ಸ್. ಆನ್ ದ ಅದರ್ ಡೇಸ್ ಲೈಕ್ ಸ್ಯಾಟರ್ಡೇ, ಸಂಡೇ, ಮಂಡೇ ಐ try to cut down on carbs completely as low as possible. I'll just stick on to paneer or I stick on to protein and fats because that's called carb cycling. I've been on this fat loss journey alva start ಮಾಡಿದ್ದೀನಿ. So I need to see some visible changes, a little ಸ್ವಲ್ಪ ಬೂಸ್ಟ್ ಕೊಡಲ್ಲ ಇದಕ್ಕೆ. Yes, that's how I'm planning for the next weeks to come. And yeah, ಇವಾಗ 2 ಚಪಾತಿ ಇದೆ, 200 grams ಪನ್ನೀರ್ ತಿಂತೀನಿ and ಪೆಪ್ಸಿ ಕುಡಿದು I'll work on some diet ನನ್ನ ಕ್ಲೈಂಟ್ಸ್ದು. And today was good day. I trained with my friend. Well, not everything, at least one set of abs that was good. And yes, that's it for today. No updates further. See you guys tomorrow. Mostly tomorrow badminton ಆಡಕ್ಕೆ ಹೋಗ್ತಾ ಇದ್ದೀನಿ. I guess I will not be training, but fucking busy. ಸಿಕ್ಕಾಪಟ್ಟೆ ಬಿಸಿ ಇದೆ tomorrow ನನ್ನ ಶೆಡ್ಯೂಲು. Like I'll have to go train clients. ಬೆಳಗ್ಗೆಯಿಂದ ಸಂಜೆ ತನಕ I'll be at least I'll have around 6 to 9 sessions ಇದೆ. If everyone comes around 9-10 sessions ಇದೆ. But if probability ಕಮ್ಮಿ ಅಂದರೆ ಯಾರು ಮಿಸ್ ಮಾಡ್ತಾರೆ ಅಂದರೆ maybe less. But yes, we'll see. ನಾಳೆ ಅಪ್ಡೇಟ್ ಕೊಡೋದಾ? ಅಲ್ಲಿ ತನಕ ಬಾಯ್. ಬಟ್ಟೆ ಸಿಗ್ತದೆ. ಇಟ್ಸ್ ಆಲ್ಮೋಸ್ಟ್ 11:55 ಆಗೋಗಿದೆ ಆಲ್ರೆಡಿ. Alright, see you guys tomorrow.